ಅಲ್ಲೇ ಇಕ್ಕಿದ್ದೆ. ಇನ್ನು ಹೊಸಾವು ಲಕ್ಷ್ಮೀ ಒಲೆ ನಮ್ಮ ಅಣ್ಣಯ್ಯರು ಮೊನ್ನೆ ಮಾಡಿಸ್ಕೊಟ್ಟಿದ್ರು. ಹೊಸಾವು ಅಂದರೆ ಹೊಸಾವು. ಎಲ್ಲಿ ಹೋದವು ಯಪ್ಪ, ನಾನು ತೆಗ್ದು ಎಲ್ಗನ ಇತ್ತೋ ಏನೋ. ಎಷ್ಟಾಗಿದ್ವು ಅಂತ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಲಕ್ಷ್ಮೀ ಒಲೆನ. ಬಾರಪ್ಪ, ನಾನು ಅಲ್ಲಿ ಬೀರ್ನಕ್ಕಿ ಅಲ್ಲಿ ನನ್ನ ಸೀರೆ ಎಡಕ್ಕೆ ಡಬ್ಬೆಗೆ ಇದ್ವಲ್ಲ, ಮೊನ್ನೆ ದಿನ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಕರೆಸಿ ಲಕ್ಷ್ಮೀ ಒಲೆ ಕೊಡಿಸಿದ್ರಲ್ಲ, ಅವನಲ್ಲಿ ಇಕ್ಕಿದ್ದೇನೋ ನಾನು ನೋಡಿದೆ. ನೀನು ಲಕ್ಷ್ಮೀ ವಾಲೆ? ಲಕ್ಷ್ಮೀ ವಾಲೆ ಅಂದರೆ ಯಾತ್ರವು? ಕಿವಿ ಕಿಕ್ಕೆಮ್ಮ ತಂದಿರಲಿಲ್ಲ ಮೊನ್ನೆ ಸಹ. ನಮ್ಮ ಅಣ್ಣಯ್ಯನು ನಮ್ಮ ಅತ್ತಿಗೆ ಕೊಡಿಸಿರು ಅಂತ ಹೇಳಿ ತಗೊಂಬಂದು ತೋರಿಸ್ಲಿಲ್ವೇ? ಬಂಗಾರದವು ಮೊನ್ನೆ ಕೊಡಿಸಿದ್ರು, ಇವನೇ ಕೊಡಿಸಿದ್ರು ಅಂತ ತೋರಿಸ್ಲಿಲ್ವೇ? ಅವು ಲಕ್ಷ್ಮೀ ಒಲೆ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಲಕ್ಷ್ಮೀ ಒಲೆ ನಾನು. ತೋ ಇಲ್ಲ, ನಾನು ಯಾತಕ್ಕೆ ತಗೊಂಬನ? ನಾನೇನೇನು ಕಿವಿ ಅಂಬ್ತೀನಿ, ನಾನು ಯಾತಕ್ಕೆ ತಗೊಂಬನ? ಎಲ್ಲ ನೋಚ್ಕಟ್ಟಂಗೆ ಇಕ್ಕೆಬೇಕಿಲ್ಲ ಅಲ್ಲ, ಬಂಗಾರನ ಹೆಂಗೆ ಇಕ್ಕೆಬೇಕು ಅಂಬೋದು ಗೊತ್ತಾಗಲ್ಲ ನಿನಗೆ. ಬೇರ್ನಾಗ ಸೀರೆ ಅಡಿಗೆ ಇಕ್ಕಿದ್ಲಂತೆ, ಲಾಕರ್ನಾಗ ಇಕ್ಕಾನ ಇಕ್ಕಾನ ಅನ್ಕಂಡೆ. ಅಜ್ಜಿಗೆ ತೋರಿಸಿದ್ನ, ನಿಮ್ಮ ಅಣ್ಣನ ಯಾಕೆ ಕೊಡ್ಸಿದ್ರಮ್ಮ ಅಂತ ಹೇಳಿ ಕೇಳ್ತಾ ಅಜ್ಜಿ ತೋರಿಸ್ತೆ. ತೋರಿಸಿ ಪಾಪ ತೆಗ್ದಿಕ್ತೆ. ತಿರ್ಗಿ ಕೆಳಕ್ಕೆ ಬಿದ್ದು ತಿರ್ಗಿ ತೆಗ್ದಿಕ್ತೆ. ತೆಗ್ದಿಕ್ಕಿದ್ದೀನಿ, ಅಲ್ಲಿ ಇಕ್ತಾವಿಲ್ವೇ ಇಲ್ಲ ಹೋಗತ್ತ. ಯಾರು ಬಂದಿದ್ರು ಏನೋ, ನಾವು ಅಂತಾಗಿದ್ದೀವಲ್ಲ, ನಾವು ಎಲ್ಗೂ ಹೋಗಿಲ್ಲ ಏನಿಲ್ಲ. ಅದು ಯಾರು ಬಂದು ತಗೊಂಡೋದ್ರೋ ಏನೋ, ಎಲ್ಲ ಹುಡುಕಿದ್ನಪ್ಪ, ಎಲ್ಲನೂ ಕೆಳಕ್ಕೆಲ್ಲ ಬಿದ್ದೇವೆ ಅಂತ ಕಸನೆಲ್ಲ ಹೊಡ್ಕೊಂಡೆ. ಅಲ್ಗೂ ಎಲ್ಲೂ ಕಾಮ್ಲಿಲ್ಲ. ಗೊತ್ತಾಗಲ್ಲ ನಿನಗೆ. ಅಲ್ಲ, ಇವಾಗಿನ ಬಂಗಾರದ ರೇಟ್ ನೋಡಿರಿ, ಐ ರೇಟ್ ಆಗೈತಿ. ಬಂಗಾರನ ಹೆಂಗೆ ಇಕ್ಕೆಬೇಕು ಅಂಬೋದು ಗೊತ್ತಿಲ್ಲ ನಿನಗೆ. ನಿನ್ನ ಯಾತ್ರ ಮನುಷ್ಯಳು ಹೇಳು, ಬಂಗಾರ ನೆಟ್ಟಿಗೆ ಇಕ್ಕೆಂಬುದು ಗೊತ್ತಿಲ್ಲ ಅಂದಮೇಲೆ ಯಾಕೆ ತಗೋಬೇಕು? ಹೋಗು. ಎಲ್ಲನ ಏನು ಮಾಡ್ದ ಏನೋ ಹೋಗತ್ತೆ. ತುಂಬ ಬೇಜಾರಾಗ್ತೈತೆ. ಅಲ್ಲ, ಒಂದು ದಿವ್ಸಕ್ಕೂ ಇಕ್ಕೆಂಬಿಲ್ಲ ನಾನು. ಅವತ್ತಲ್ಗೂ ಅಣ್ಣ ಕಿವಿ ಕಿಕ್ಕೊಂಡು ಹೋಗಮ್ಮ ಅಂತ ಅಂದ. ನಾನು ಬಿಡೋಣ ಅಂತಲಾಗೆ, ನೀನು ಸೀಮಂತ ಮಾಡ್ತಿರಲ್ಲ 5 ತಿಂಗಳಿಗೆ ಇಕ್ಕೆಂಬ್ತೀನಿ ಅಂತ ಹೇಳ್ದೆ. ಸೀಮಂತ ಕಂತ ಕೊಡಿಸಿದ್ದ ನಮ್ಮ ಅಣ್ಣಯ್ಯ. ಎಷ್ಟು ಚೆನ್ನಾಗಿದ್ವು ಅಂತಲೇ. ಇನ್ಯಾರು ಬಂದರೋ ಏನೋ. ಎಲ್ಲನ ಇಕ್ಕಿರ್ತೀಯ, ಮ್ಯಾಲಕ್ಕೆ ನೋಡೋಗು. ಯಾಕಂಗೆ ಪರದಾಡ್ತೀಯ? ಮನೆಯಾಗಿದ್ಮೇಲೆ ಎಲ್ಗೂ ಹೋಗಲ್ಲಮ್ಮ. ಯಾರು ಬುತ್ತಾರೆ ಹೇಳ ಮನೆಯಾಕೆ? ಯಾರು ಬರಲ್ಲ. ನೀನು ಅವಪ್ಪ ಇನ್ನೇನು ಯಾವ್ದಾಗ ಬಂದು ನೀರು ಒಯ್ಕೊಂಡು ಹೋತ್ ನೋಡಮ್ಮ. ಇನ್ಯಾತು ಅವಪ್ಪ ಇನ್ನೇನು ಯಾತು ತಾಮಲ್ಲ ಏನಿಲ್ಲ. ಮಾಮೇನು ಮುಟ್ಟಲ್ಲಿ ಬಿಡು. ಆ ಮಾಮೇನು ಅವತ್ತಿನ ಆತನ ಇಕ್ಕಿರೋದು ಮುಟ್ಟೇನು ಮುಟ್ಟಾತು. ಆ ಮಾಮೇನು ಹಂಗೆಲ್ಲ ಏನು ಮುಟ್ತಿರ್ಲಿಲ್ಲ. ಹಂಗೆ ಯಾರನ್ನಂತ ಕೇಳೋಕ್ಕಾಗುತ್ತೇಳಿ, ಕಾಣ್ದಲ್ಲೇ ಮಾಡ್ದಲ್ಲೇ ಯಾರನ್ನೂ ಹೇಳ್ಬಾರ್ದು. ಯಾರ ಮೇಲೂ ಕಳ್ತನ ದಾರೋಪನ ಸುಮ್ಮನೆ ನೋಡ್ದಲ್ಲೇ ಹೇಳ್ಬಾರ್ದು. ಇಂಥವ್ರು ತಾಂಡವ್ರೆ ಅಂತೇಳಿ ಯಾವುದೇ ಆಗಲಿ ನಮ್ಮ ಮಡುವೆ ನಾವು ಜೋಪಾನ ಮಾಡ್ಕೋಬೇಕು. ಸುಮ್ಮನೆ ನೋಡ್ದಲ್ಲೇ ಇಂಥವ್ರು ತಾಂಡವ್ರೆ ಅಂತ ಹೇಳೋಕ್ಕಾಗಲ್ಲ, ಯಾರನ್ನೂ ನಿಷ್ಠುರ ಮಾಡೋಕ್ಕಾಗಲ್ಲ. ಯಾತಮ್ಮ ಯಾತ ಮಾತಾಡ್ತೀರಾ? ಅವ್ರ ಅಣ್ಣ ಲಕ್ಷ್ಮೀ ಒಲೆ ಕೊಡಿಸಿದ್ರಂತ ಮೊನ್ನೆ. ಅವನ್ನ ಕೀರೆ ಅಡಿಕೆಲ್ಲ ಇಕ್ಕಿದ್ಲಂತೆ, ಕಾಣಿಸ್ತಿಲ್ವಂತೆ. ಅದಕ್ಕೆ ಕಾಣಿಸಲ್ಲ ಲಕ್ಷ್ಮೀ ಒಲೆ ಇದ್ವು, ಕಾಣಿಸ್ತಿಲ್ಲ ಅವು ಯಾತ ಹೋಗ್ಯವೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅವ್ನು ಹೆಂಗೆ ಇಕ್ಕೆಬೇಕು ಅಂಬೋದು ಗೊತ್ತಿಲ್ವೇನಜ್ಜಿ ಅವಳಿಗೆ? ಅವ್ರು ಕಟ್ಟೆಗೆ ಇಕ್ಕೆಬೇಕಾ ಬ್ಯಾಡವ? ನನಗೆ ತೋರಿಸ್ತು. ನಾನೀಗಮ್ಮ ನೋಡು 2 ಇದ್ದಾವೆ ಅಂತೇಳಿ ಹಂಗೆ ನೋಡ್ಕೊಟ್ಟು. ನನಗೆ ತೋರಿಸ್ತಲ್ಲಮ್ಮ ಅವಾಗ, ಒಳಗೆ ಎತ್ತಿತ್ತಲ್ಲ. ತೋರಿಸ್ದೆ, ನೋಡಿದೆ ಕಣವಾಗೆ. ನಾನು ಎಲ್ಲ ನೋಡಿ ಎತ್ತಿಕ್ತೆ. ನಾನು ನೋಡಿದೆ ಕಣಜ್ಜಿ, ಇದ್ದು ಅಲ್ಲೇನೆ. ತಿರುಗಿ ನೀನು ಹೋದ್ಮೇಲೂ ತಿರುಗಿ ನೆನ್ನೆಸ್ ಬೈನಾಗ ನೋಡಿದೆ. ಇಕ್ಕಮನ ಅಂತ ನೋಡಿದೆ. ಈ ಬಿಡತ್ತ ಹೊಸವಲ್ಲ, ಸೀಮಂತಂದಿನ ಇಕ್ಕಮನ ಅಂತ ಸುಮ್ಮನಾದೆ. ನಮ್ಮ ಅಣ್ಣಯ್ಯರು 5 ತಿಂಗಳಿಗೆ ಸೀಮಂತ ಮಾಡೋಣ ಅಂದ್ರೆ, ಅದಕ್ಕೆ ಬಿಡತ್ತ ಅವಾಗಲೇ ಇಕ್ಕೊಂಡ್ರೆ ಆಯಿತು, ನಮ್ಮ ಅಣ್ಣಯ್ಯರು ಕೊಡಿಸಿರವು ಅಂತ ಹೇಳಿ ಸುಮ್ಮನಾದೆ. ಆದರೆ ಅವು ಕಾಣಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿದ್ವು ಅಂತೇಳಿ ಭಾಳ ಇಷ್ಟಪಟ್ಟು ತಾಣಿದ್ದೆ. ನಮ್ಮ ಅಣ್ಣ ಎಲ್ಗೂ ಬೇರೆ ಮಾತ್ರವನ್ನ ತಾಳಮ್ಮ, ನಮ್ಮ ಅಕ್ಕೇನು ಹಂಗೆ ಅಂತ ಲಕ್ಷ್ಮೀ ನೀನ ಮಳೆ ಡಿಜೈನು ಅವು ನಿನ್ನೇನು ತಾಂತೀಯ ಬೇರೆ ಮಾತ್ರವನ್ನ ತಗೊಳಮ್ಮ, ಬೇರೆ ಡಿಜೈನ್ ಯಾತ್ರವನ ಅಂತು. ಆದರೆ ಕೇಳಲಿಲ್ಲ ನಾನು. ಇಲ್ಲ ಇಂಥವೇ ಇರಲಿ ಅಂತ ತುಂಬ ಆಸೆ ಪಟ್ಟು ತಗೊಂಡೆ. ಏನು ಮಾಡ್ತೀಯ? ಅವೇ ಇಲ್ದಂಗೆ ಅದು ಯಾರು ತಾಂಡವರು ಏನೋ ಹೋಗತ್ತೆ, ಬೇಜಾರಾದಂಗೆ ಆಗುತ್ತೆ. ನಾವು ಇವಾಗ ಎಷ್ಟು ಹೊಸ ಇಂಥ ಬಂಗಾರದ ರೇಟ್ನಾಗೆ 5 ಗ್ರಾಮ್ ಇದ್ದು ಕಣಜ್ಜಿ. 5 ಗ್ರಾಮ್ ಇದ್ದು ನಮ್ಮ ಅಣ್ಣಯ್ಯ ಅವನ್ನೇ ಮಾಡಿಸ್ತಾ ಪಾಪ ಕೊಡಿಸಿದ್ದ ಕಣ. ನಾನು ಕೇಳ್ದವೇನೇನೆ. ಇವಾಗ ನಮ್ಮ ಅಣ್ಣಯ್ಯಗೂ ನಮ್ಮ ಅತ್ತಿಗೆ ಗೊತ್ತಾಗ್ಬಿಟ್ರೆ ಬೇಜಾರಾಗ್ತಾರೆ. ತುಂಬ ಆಸೆ ಪಟ್ಟು ಕೊಡಿಸಿದ್ರು ಬೇಡವ ಮದುವೆಗೆ. ಅವಾಗೇನೆ ಆತ ಕೊಡಲಿಲ್ಲ, ಏನಿಲ್ಲ, ತಗೊಳಮ್ಮ ಕಿವಿ ಕಿಕ್ಕಮ್ಮ ಅಂತ ಕೊಡ್ಸಿದ್ರು. ನಮ್ಮ ಅಣ್ಣಯ್ಯ ಅವಾಗೆಲ್ಲ ಸಾಲ ಮಾಡ್ಕೊಂಡಿದ್ರು. ನಾನು ಯಾತಕ್ಕೆ ಕೇಳಲಿಲ್ಲ, ಏನಿಲ್ಲ, ಬೇಡತ್ತ ಅಂತೇಳಿ ಸುಮ್ಮನೆ ಅದ್ವತ್ತ. ಹೆಂಗೆ ಮದುವೆ ಆಯ್ತು, ಹೆಂಗೆ ಮದುವೆ ಆಗಿದ್ಕತ್ತ ಸೆನಕ ಇದ್ದೀವಿ. ಇವಾಗ ನಮ್ಮ ಅಣ್ಣಯ್ಯರು ಇಷ್ಟಪಟ್ಟು ಕೊಡಿಸಿದ್ರು ಲಕ್ಷ್ಮೀ ವಾಲೆನ. ಯಪ್ಪ, ನೀನು ಬೀರ್ನಾಗೆ ಯಾತನ ನೋಡಿದೆ, ಯಾತ ಲಕ್ಷ್ಮೀ ವಾಲೆ ಇಕ್ಕಿದ್ಲಂತಲ್ಲಿ ಕಳ್ದಾಗಿವಂತೆ. ಅದಕ್ಕೇನೆ ಏನೋ ನೋಡ್ದೇನಪ್ಪ, ಹೊಸವಂತಿನ ಅವ್ರ ಅಣ್ಣಗೆ ಕೊಡಿಸಿರವು. ಯಾವ್ದ್ರವಪ್ಪ? ನಾನು ಯಾವ್ದು ನೋಡಿಲ್ಲಪ್ಪ. ಈಗ ನಾನು ನೀರು ಇಕ್ಕೊಂಡೆ, ಬಟ್ಟೆಯಲ್ಲಿ ಬಿಟ್ಟಿರೋ ಬಟ್ಟೆಯಲ್ಲಿ ಇಕ್ಕಿ
ಓದೆ ಅಷ್ಟೇ ಕಣಪ್ಪ. ನಾನೇನು ಯಾತು ತಾಮಕ್ಕೆ ಹೋಗ್ಲಿಲ್ಲ, ನಾನು ಯಾತು ನೋಡ್ಲಿಲ್ಲ ಕಣಪ್ಪ. ಅವ್ರ ಅಣ್ಣರು ಕಿವೆ ಕೆಮ್ಮ ಕೊಡಿಸಿದ್ರು ಮೊನ್ನೆ. ಅವನ ಅಲ್ಲಿ ಇಕ್ಕಿದ್ಲಂತೆ, ಅದಕ್ಕೆ ಇಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಏನಾದ್ವ ಗೊತ್ತಿಲ್ಲ ಅಂತ ನಾನು ಏನಾದ್ವ ಏನೋ ಗೊತ್ತಿಲ್ಲ ಕಣಮ್ಮ ನನಗೆ ಏನಾದು ಅಂತ ಹೇಳಿ. ನಾನು ಯಾತಕ್ಕೆ ನೋಡೋಣ, ನಾನು ಯಾಕೆ ತಮ್ಮನ ಹೇಳ್ತೀವಿ ಕಿಕ್ಕೆಮ್ಮ. ನಾನು ತಾಮ ಅಲ್ಲ, ನಾನು ಹಂಗೆ ತಾಮ ಅಂತ ಕಣಮ್ಮ. ನಾನು ಯಾತೆ ಆಗಲಿ ಈಸ್ ನೀವೆಲ್ಲ ₹100 ದುಡ್ಡು ಇಕ್ಕಿದ್ರೆ ಅಂದ್ರೂ ನಾವು ಯಾತನ ತಾಮ್ತೀರೇನಮ್ಮ, ತಾಮ್ತೀವೇನಮ್ಮ. ಇಲ್ಲ ಹೇಳು ಮಾಮ, ನೀನು ತಾಮಲ್ಲ ಸುಮ್ಕಿರು. ಆ ಮಾಮನ ಯಾಕೆ ಕೇಳ್ತೀಯಪ್ಪ? ಆ ಮಾಮ ಯಾವತ್ತೂ ಮುಟ್ಟಲ್ಲ. ನಾವು ಅತ್ತೆ ಆದರೆ ಇನ್ನೇನು ಎಲ್ಲ ಇಕ್ಕಿರತ್ತಾಗೆ ಮುಟ್ಟುತ್ತೆ ಪುಸುಕುನ. ಆ ಮಾಮ ಎಲ್ಲ ಮುಟ್ಟಲ್ಲ, ಸುಮ್ಕಿರು. ಅಲ್ಲ ಏನೋ ನೋಡಿದೆ ಅಂತ ಕೇಳಿದೆ ಅಷ್ಟೇ, ತಾಂಡಿದ್ಯ ಅಂತ ಕೇಳಲಿಲ್ಲ. ಏನೋ ನೋಡಿದೆ ಅಲ್ಲಿ ಇಕ್ಕಿದ್ರಂತೆ ಬೀರ್ನಾಗೆ, ಅದಕ್ಕೆ ಏನೋ ನೀನು ನೋಡಿದೆ ಅಂತ ಹೇಳಿದ್ದು. ಇಲ್ಲಮ್ಮ, ನಾನು ಯಾತಕ್ಕೆ ನೋಡೋಣ. ನಾನು ಅವನು ನೋಡ್ಲೂ ಇಲ್ಲ, ತಾಮ್ಲೂ ಇಲ್ಲ. ನಾನು ಯಾತಕ್ಕೆ ತಾಮನ್ ಹೇಳು. ನಾವು ಯಾತಕ್ಕೂ ತಗೊಂಡಿಲ್ಲಮ್ಮ. ಬಿಡತ್ತ ಹೋಗ್ಲಿ ಬಿಡು ಮಾಮ, ಬಿಡು, ಬೇಜಾರಾಗ್ಬೇಡ. ಏನೋ ಕೇಳಿವಿ, ಏನಾನ ನೋಡ್ದ, ಏನಾನ ಎತ್ಲಗನ ಎತ್ತಿಕ್ತಾಗಲೇ ಕೈಗೆ ಏನಾನ ಸಿಕ್ಕಿದ್ವಾ, ಏನಾನ ಎತ್ಲಗನ ಎತ್ತಿಕ್ಕಿರ್ಬೋದೇನೋ ಅಂತ ಕೇಳಿವಿ. ಅಲ್ಲ ನೀನು ಮುಟ್ಟಲ್ಲ ಅಂಬದು ಗೊತ್ತು ಮಾಮ. ನೀನು ತಾಮಲ್ಲ ಅಂಬದು ಗೊತ್ತು, ಬಿಡು. ಬಿಡತ್ತ ಹೋದ್ರು ಹೋಗ್ಲಿ. ಅಲ್ಲ ಕಣಮ್ಮ, ಹೋದ್ರು ಹೋಗ್ಲಿ ಬಿಡು ಅಂತೀಯ. 9,000 10,000 ಇವಾಗ 9,000 ಮ್ಯಾಲೆ ಐತಿ. ಬಂಗಾರದ ರೇಟ್. ಇಂಥ ರೇಟ್ನಾಗೆ ಹೋದ್ರು ಹೋಗ್ಲಿ ಬಿಡು ಅಂತೀಯಲ್ಲ. ಹೋದ್ರು ಹೋಗ್ಲಿ ಅಂದರೆ ಯಾರು ಕೊಡ್ತಾರಮ್ಮ, ಯಾರು ಕೊಡಲಿಲ್ಲ ಅಂದರೆ ₹1 ಇಲ್ಲ ಅಂದರೆ ಯಾರು ಕೊಡಲ್ಲ ಕಣಮ್ಮ. ಅಲ್ಲ ಕೊಡಲ್ಲ ನಿಜ, ಆದರೆ ಏನು ಮಾಡೋಣ ಹೇಳಿ, ಇವಾಗ ಸಿಗ್ದಿಲ್ಲದ ಬೇಜಾರಾಯ್ತು. ಹೊಲ್ದಕ್ಕೆ ಹೋಗ್ನಪ್ಪ, ನನಗೆ ಬೋತ್ಕೈದ ಒಂದಿಟ್ಟು ಹೋಗ್ತೀನಿ. ಸರಿ ಕಣಪ್ಪ, ಅದು ಕೆಳಗಲ್ಗದ್ದೆ ಅದೊಂದಿಟ್ಟು ಗೇಸು. ಅದೊಂದಿಟ್ಟು ಗೇಸಿ ಅದ್ರಕ್ಕೊಂದಿಟ್ಟು ಯಾತನ ಜೋಳ ಗಿಳ ಸೆಲ್ಲಕ್ಕಾಗುತ್ತೆ. ಯಾತ್ಕನ ಎಮ್ಗಳ್ಗೆ ಹಸ್ಗಳ್ಗೂ ಹುಲ್ಲಾಗುತ್ತೆ, ಜೋಳ ಸೆಲ್ಲನ ಅದನ್ನೊಂದಿಟ್ಟು ಗೇಸು. ಸರಿಯಪ್ಪ, ಆಯ್ತು. ಯಾವ ವಸ್ತು ಹೆಂಗೆ ಇಕ್ಕೋಬೇಕು ಅಂಬದು ಗೊತ್ತಿಲ್ಲದ್ಮೇಲೆ ಯಾಕೆ ಇಕ್ಕೋಬೇಕು? ಎಲ್ಲನ ಬೀಗ ಹಾಕಿ ಇಕ್ಬೇಕಾ? ಬೀಗಗಳು ಮಸ್ತಾಗಿದ್ದಾವೆ. ಎಲ್ಲದ್ರಾಗೂ ಜೋಪಾನ ಮಾಡ್ಕೊಂತಿದ್ದಮ್ಮ, ದುಡ್ಡು ಕಾಸ್ನಾಗ ಎಲ್ಲ ಅಚ್ಚುಕಟ್ಟಾಗಿ ಇಕ್ಕೊಂತಿದ್ದೆ. ಇದ್ರಾಗ ಯಾಕೆ ಹಿಂಗಾದೆ? ನಾನು ನಿನ್ನೆ ಸಾಯಂಕಾಲ ತಿರ್ಗಿ ಇಕ್ಕೆಮನ ನೋಡೋಣ, ಅದೆಲ್ಲ ಇಕ್ಕೆಮನ ಒಂದ್ಸತಿ ಹೆಂಗೆ ಕಾಮ್ತಾವೆ, ಏನಾರ ಚೆನ್ನಾಗಿ ಕಾಣ್ರು ಕಾಮ್ತಾವೇನೋ ಅಂತ ಇಕ್ಕೆಮನ ಅಂತ ಒಂದ್ಸತಿ ಇಕ್ಕೊಂಡು ಹಂಗೆ ಇಕ್ಕೆಮನ ಕಿವ್ಯಾಕೆ ಅನ್ಕೊಂಡೆ. ಇನ್ನು ಯಾಕೆ ಇವಾಗ ಇಕ್ಕೆಮನ ಅಂತ ತಿರುಗಿ ಬಿಚ್ಚಿ ಅಲ್ಲಿ ಇಕ್ತೆ. ಯಾರ ಬಂದ್ರು ಅವಾಗ. ಇವರು ನಮ್ಮೂರ ಕಡೆಗಳವ್ರು ಯಾರೋ ಇಲ್ಲಿಗೆ ಬಂದ್ರು. ಅವ್ರು ಹಾಕೋ ಬರಲಿಲ್ಲ ಕಣಪ್ಪ. ಇಲ್ಲಿಗೆ ಬಂದು ನಮ್ಮೂರವ್ರು ಯಾರೋ ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಬಂದರು. ನಮ್ಮ ರಂಟಂಗಳು ವೆಡ್ಡಿಂಗ್ ಕಾರ್ಡ್ ಇಸ್ಕೊಂಡು ನಾನು ಇಲ್ಲಿ ಇಕ್ಕಿ ಅದು ಓದ್ಕೊಂತ ಕೂತ್ಕೊಂಡೆ. ಅಲ್ಲೇ ಇಕ್ತೆ, ಬಿಡತ್ತ ಆಮೇಲೆ ತೆಗ್ದಿಕ್ಕಾನ ಅಂತ. ಆಮೇಲೆ ನೋಡ್ತೀನಿ ಆ ಕಿವೆಗಳವೇ ಇಲ್ಲ. ಈ ಕಾಲದಾಗೆ ಮಾಡುವೆ ಮಸ್ತ ಮಾತ್ರ ಜಪಾನ್ದಾಗ ಇಕ್ಕೋಬೇಕು. ಇವಾಗಿನ ಕಾಲದಾಗೆ ಜಪಾನ್ದಾಗ ಇಕ್ಕೊಂಡ್ರೆ ಮಾತ್ರ ಒಡವೆಗಳ್ನೆಲ್ಲ, ಇಲ್ಲ ಅಂದರೆ ಆಗಲ್ಲ. ಜಪಾನ್ದಾಗ ಇಕ್ಕೋಬೇಕು ಕಣಮ್ಮ ಒಡವೆ ವಸ್ತುನೋ ಈ ಪಾಟಿ ರೇಟ್ನಾಗೆ. ಯಾತನ ಒಂದು ಮೂಗ್ನತ್ತು ಕಳ್ಕೊಂಡ್ರು ಇವಾಗಿನ ಕಾಲದಾಗ ತಾಮಕ್ಕಾಗಲ್ಲ. ಬಂಗಾರದ ಮಾತ್ರ ಒಂದು ಕೊಂಡಿ ಕೂಡ ಕಳಿಬಾರ್ದು, ಒಂದು ಗೊಟ್ಟಗಳ ಕಳಿಬಾರ್ದು. ಇವಾಗಿನ ಕಾಲದಾಗ ಒಂದು ಮೂಗ್ನತ್ತು ತಾಮಕ್ಕಾಗಲ್ಲ, ಅಷ್ಟು ರೇಟ್ ಆಗೈತೆ ಬಂಗಾರ. ಮೊದಲು ನಾ ಇಕ್ಕೊಂಡಿರೋ ಮೂಗ್ನತ್ತು ನೋಡಮ್ಮ, ಅವಾಗ ಬರೀ ₹10 ಕೊಟ್ಟು ತಗೊಂಡಿದ್ದೆ. ನಮ್ಮ ಅಮ್ಮನಿಗೆ ಮೂಗೂರ್ಸಿದ್ನಲ್ಲ, ಆವಾಗ ₹50 ಒಂದು ಮೂಗ್ನತ್ತು. ಎಂಥ ಸೆನಕೈತಿ ಈಗಲೂ ನಮ್ಮ ಅಮ್ಮನಿ ಮೂಗ್ನಾಗಿರೋದು. ಪಳ 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 ಅಂಬುತ್ತಿ. ಎಂಥ ಸೆನಕೈತೆ ಅಂಬತ್ತಲೆ. ಇನ್ನು ನಮ್ಮ ಮೊಮ್ಮಗಳಿಗೆ ಒಂದು ಕೊಡಿಸಿದ್ದೆ, ಅದು ₹100. ಅದು ಹಂಗೆ ಸೆನಕೈತಿ. ಇವಾಗ ನಾವು ₹400 500 500 600 ಗಟ್ಟಲೆ ಮ್ಯಾಲೆ ಹೇಳ್ತಾರೆ. ₹1000 ಕೊಟ್ಟರು ಬರಲ್ಲ ನಮ್ಮ. ನಾನೇನು ಇವಾಗೇನು ಮೂಗ್ನತ್ತು ತಾಮಕ್ಕೆ ಹೋಗಿಲ್ಲ. ₹1000 ಕೊಟ್ಟರು ಬರಲ್ಲ. ಮನ್ನಿಗದ ಇವಳು ನಂಜಮ್ಮ ಈ ಹುಡುಗಿಗೆ ಅವ್ರ ಮಗಳಿಗೆ ತೊಂದವಳಿ ಮೂಗ್ನತ್ತ ಅದು ಎಷ್ಟು ₹700 800 ಅಂಬಾಳು. ಅದು ಅಲ್ಲಿ 2 ದಿನ ಕಾಲ ಎಣ್ಣುಂಡಿ ಕಾರ್ಗದಂಗೆ ಆಗೈತಿ. ನೋಡಮ್ಮ, ನನ್ನ ಮೂಗ್ನತ್ತಿ 8 ವರ್ಷ ಆಯ್ತು ಮದುವೆ ತಂಡಿ ಕೇಳಿರೋದು ನೋಡಮ್ಮ. ಹಂಗೆ ಎಂಥ ಸೆನಕ್ ಪಣ 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 ಅಂತೈತಿ. ಎಂಥ ಸೆನಕೈತೆ ಹಂಗೇನು ಕಳ್ಕೊಬಾರ್ದು. ನಾನು ಎಲ್ಲದ್ರಾಗೂ ಜಪಾನ ಮಾಡ್ಕೊಂತೀನಿ ನಮ್ಮ, ಯಾವುದ್ರಾಗೂ ನಾನು ಏನು ಮಾಡ್ಕೊಂಡಿಲ್ಲ ಇವಾಗಲೇ. ಇವಾಗತ್ತ ಯಾವುದ್ರಾಗೇನು ನಾನೇನು ಯಾವತ್ತೂ ದುಡ್ಡು ಒಡವೆ ಯಾವತ್ತೂ ಕಳ್ಕೊಂಡಿಲ್ಲ. ಏನು ಮಾಡ, ಇದ್ರಾಗೆಲ್ಲ ಒಂದಿಟ್ಟು ನಾನು ಎಡವಟ್ಟು ಮಾಡ್ಕೊಬಿಟ್ಟು ನಮ್ಮ ತೆಗ್ದಿಕ್ಲಿಲ್ಲ. ಪುಸುಕ್ಕೊಂದು ಕೈ ಜಾರು ಹೋಗ್ಬಿಟ್ಟು ನೋಡ್ತೀನಿ ತಡಿ, ಇನ್ನೊಂದು ತಡಿ ನಾನೆಲ್ಲ ಇದ್ರಿರ್ಬೋದೇನು. ನಮ್ಮ ಅಣ್ಣರು ಲಕ್ಷ್ಮಿ ಮೇಲೆ ಕೊಡಿಸಿದ್ರು ಹೊಸ. ನಾನು 5 ತಿಂಗಳಿಗೆ ಸೀಮಂತ ಮಾಡ್ತೀವಿ ಅಂದರು. ಅವಾಗ ಇಕ್ಕೆಮನ ಅಂತ ಸುಮ್ಮನಾದೆ. ಅಲ್ಲಿ ಇಕ್ಕಿದ್ದೆ, ಅದೇ ಕಮ್ದಂಗೆ ಹೋಗತ್ತೆ. ಯಾರು ಬಂದರು ಯಾರು ತಗೊಂಡ್ರು ಮತ್ತೆ ಗೊತ್ತಿಲ್ಲ. ಈಗ ಅವ್ರೇನು ಬರಲ್ಲ. ಈಗ ವಿನೋದನು ನಮ್ಮ ಅತ್ತೆ ಏನು ಇಲ್ಲಿಗೇನು ಕಾಲು ಇಕ್ಕಲ್ಲ. ನಾನು ಎತ್ತು ಹೋಗಿಲ್ಲ, ಇಲ್ಲೇ ಇದ್ದೀನಿ. ಯಾರು ತಗೊಂಡ್ರು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾರು ನಮ್ಮ ಹೇಳ್ಬೇಕು, ಯಾರು ನಮ್ಮ ಕಾಮದಲ್ಲಿ ಯಾರನ್ನೂ ಹೇಳೋಕ್ಕಾಗಲ್ಲ, ನೀವೇ ತಗೊಂಡ್ರಿ ಅಂತ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.